Well students, so ಇವತ್ತಿನ ವಿಡಿಯೋ ಒಳಗೆ we will see few MCQs on dimensional consistency of equations. So dimensional consistency ಅಂದ್ರೆ ಏನು? ಈಗ equation ಒಂದು ಕೊಟ್ಟಿದ್ದ ಅಂತ ಹೇಳ್ರಿ, ಅಥವಾ ಫಾರ್ ಎಕ್ಸಾಂಪಲ್ ಈಗ ನಾ ಇಲ್ಲಿ ತಗೊಂಡೆ 100 kg minus 150 centimeter is equal to how much? So ಈಗ ನೀವು ಅಬ್ಸರ್ವ್ ಮಾಡಿದ್ರೆ I am subtracting length from mass. So ಇದು kg ಅದ, ಇದು ಸೆಂಟಿಮೀಟರ್ ಅದ. kg ಒಳಗೆ ಸೆಂಟಿಮೀಟರ್ ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ, ಅಥವಾ ಪ್ಲಸ್ ಇದ್ರನು ಪ್ಲಸ್ ಮಾಡ್ಲಿಕ್ಕೆ ಬರುದಿಲ್ಲ, ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ಸೊ ಈಗ ಇದೇನು ಎಕ್ಸಾಂಪಲ್ ದಿಂದ ಹೇಳಿದೆ, ದಟ್ ವಿ ಕಾಲ್ ಇಟ್ ಆಸ್ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ. ಅಂದ್ರೆ ಎರಡು ಕ್ವಾಂಟಿಟಿ ಇಲ್ಲಿ ಬರ್ದೇನ್ ನೋಡ್ರಿ, ಎರಡು ಕ್ವಾಂಟಿಟಿ ನೀವು ಪ್ಲಸ್ ಮಾಡಬೇಕಾದ್ರೆ ಮೈನಸ್ ಮಾಡಬೇಕಾದ್ರೆ ಅಥವಾ ಇಕ್ವೇಟ್ ಮಾಡೋದಾಯ್ತಂದ್ರೆ ದೇ ಶುಡ್ ಹ್ಯಾವ್ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ. ಈಗ ನೀವು ಕಲ್ತಿದ್ದ ಎಕ್ಸಾಂಪಲ್ಸ್ ತಗೊಂಡ್ವಿ ಅಂದ್ರೆ ಈಗ v is equal to u plus 80, ಈ ಫಾರ್ಮುಲಾ ಅಂತೂ ಗೊತ್ತದ ರೀ. ಸೊ ಈಗ ಹಿಂಗಿತ್ತಂದ್ರೆ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ದಟ್ ಈಸ್ ಫೈನಲ್ ವೆಲಾಸಿಟಿ, u ಇನಿಷಿಯಲ್ ವೆಲಾಸಿಟಿ ಇದ್ರ ಡೈಮೆನ್ಷನಲ್ ಫಾರ್ಮುಲಾ, a into t ಕೂಡಿಸಿ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ, ಮೂರು ಸೇಮ್ ಇರ್ತದೆ. So when you are adding two quantities or subtracting two quantities or equating two quantities, they should have a same dimensional formula. ಅಂದಾಗ ನಿಮ್ಗೆ ಅದು ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯತೆ, ಅಡಿಷನ್ ಸಬ್ಟ್ರಾಕ್ಷನ್ ಏನದ ಅನ್ನೋದು. ಸೊ ಇದ್ರ ಮೇಲೆ ಕೆಲವು MCQs ಬರ್ತಾವ where you are required to find the dimensional formula of constants involved in that equation. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ತಗೊಂಡ ಅಂತ ಹೇಳ್ರಿ. ಸೊ ನೀವು ನೋಡಿದ್ರೆ ದ ಡೈಮೆನ್ಷನ್ಸ್ ಆಫ್ a and b ಇನ್ ದ ಇಕ್ವೇಶನ್ ಅಂತ ಕೇಳೋಣ. p is equal to a minus t square by bx. p ಅಂದ್ರೆ ಪ್ರೆಷರ್, x ಅಂದ್ರೆ ಡಿಸ್ಟೆನ್ಸ್, t ಅಂದ್ರೆ ಟೈಮ್ ಅಂತ ಹೇಳಿ. ಈಗ ಇದನ್ನ ಇಕ್ವೇಶನ್ ನ ಹಿಂಗೆ ಇಟ್ಕೋತಾನೆ. ಪ್ರೆಷರ್ ಐ ವಿಲ್ ರೈಟ್ ಇಟ್ ಆಸ್ ಫೋರ್ಸ್ ಬೈ ಏರಿಯಾ, ಅಥವಾ ನೀವು ಡೈರೆಕ್ಟ್ ಪ್ರೆಷರ್ ಡೈಮೆನ್ಷನಲ್ ಫಾರ್ಮುಲಾ ನೆನಪಿಟ್ರೆ ಅಂದ್ರೆ ಡೈರೆಕ್ಟ್ ತಗೋಬಹುದು. bx I will divide separately, sorry a by bx, a ಗೆ ಡಿವೈಡ್ ಮಾಡ್ತೇನೆ. so this is a by bx a divided by bx minus t square by bx. ಈಗ ಮೇಲ್ ಹೇಳದಲ್ರಿ, ಸೊ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ f by a, ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ, ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ಮೂರು ಸೇಮ್ ಇರ್ಬೇಕು. ಅಂದಾಗ ಇದು ಕನ್ಸಿಸ್ಟೆಂಟ್ ಆರ್ ಇಟ್ ಈಸ್ ಕರೆಕ್ಟ್ ಅಂತ ಹೇಳ್ತಾರೆ. ನಾವು ಹಿ ಹ್ಯಾಸ್ ಆಸ್ಕ್ಡ್ us to find dimensional formula of a by b. ಈಗ ಇಲ್ಲಿ ತಗೋತಾನೆ. ಸೊ ಏನ್ ಹೇಳ್ಬೋದು ಅದರಿಂದ, ಡೈಮೆನ್ಷನಲ್ ಫಾರ್ಮುಲಾ ಆಫ್ f by a is equal to dimensional formula of a by bx. ಅಂದ್ರೆ that is equal to dimensional formula of t square by bx. ಅದು ನಮಗೆ ಬೇಕಾಗಿಲ್ಲ. ಈಗ ಇದು x LHS ತಗೋತಾನೆ, means dimensional formula of f by a into x is equal to dimensional formula of a by b. Dimensional formula of a by b. ಈಗ ಒಂದು ಸ್ಟೆಪ್ ಒಳಗೆ ನಂಗೆ a by b ದ ಡೈಮೆನ್ಷನಲ್ ಫಾರ್ಮುಲಾ ಸಿಗ್ತದೆ. ಸೊ ಫಸ್ಟ್ RHS ತಗೋತಾನೆ, ಡೈಮೆನ್ಷನಲ್ ಫಾರ್ಮುಲಾ ಆಫ್ a by b is equal to, ಈ ಕಡೆ LHS ತೊಳಗಿಂದ ಡೈಮೆನ್ಷನಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಫೋರ್ಸ್ ಡೈಮೆನ್ಷನಲ್ ಫಾರ್ಮುಲಾ m1 l1 t raised to minus 2. x ಅಂದ್ರೆ ಡಿಸ್ಟೆನ್ಸ್ ಅದ ರೀ, ಸೊ ದಟ್ ಈಸ್ l raised to 1. ಏರಿಯಾ ಅಂದ್ರೆ l ಸ್ಕ್ವೇರ್ ಆಗ್ತದ ಬೈ l ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡ್ರಿ, ಯು ವಿಲ್ ಗೆಟ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ a by b. ಸೊ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಹ್ಯಾವ್ m raised to 1, l ತಗೊಂಡ್ರೆ l ಕ್ಯಾನ್ಸಲ್ ಆಗ್ತಾವೆ, l2 ಮತ್ತು ಕೆಳಗು l2 ಆಗ್ತದೆ. ಸೊ ವಿಲ್ ಹ್ಯಾವ್ l raised to 0,
remains is t raised to minus 2. ಈಗ ಆಪ್ಷನ್ಸ್ ಚೆಕ್ ಮಾಡ್ರಿ. ಸೊ ಆಪ್ಷನ್ಸ್ ಚೆಕ್ ಮಾಡ್ರೆ m1 L0 t raised to minus 2. So B is my answer. Option B is my answer. Clear adari? Similarly, mat ತಗೊಂಡ್ವಿ ಅಂತ ತಿಳಿರಿ. Next problem ತಗೊಂಡ್ರೆ the equation of wave is given by y is equal to a sin omega x by v minus k ಅಂತ ಹೇಳಿ, where omega is angular velocity, v is linear velocity. The dimension of k is ಈಗ ಇಲ್ಲಿ ಮತ್ತೆ ಆಂಗಲ್ ಒಳಗೆ ಅಥವಾ ಇದು ಬ್ರಾಕೆಟ್ ಒಳಗಿಂದ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ ಬೈ ವಿ ಒಳಗೆ ಕೆ ಮೈನಸ್ ಆಗ್ಲಿಕ್ಕತ್ತದ. ಸೊ ನಾ ಏನ್ ಹೇಳ್ಬೋದು, ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಕ್ಸ್ ಬೈ ವಿ ಈಸ್ ಈಕ್ವಲ್ ಟು ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕೆ. ಕರೆಕ್ಟ್ ರೀ? ಅಂದಾಗ ನಾ ಆಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು. ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕೆ. ಸೊ ಫಸ್ಟ್ RHS ಬರೀತಾನೆ. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕೆ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಡಿಸ್ಟನ್ಸ್, ಸೊ ಅದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ಎಲ್ ರೇಸ್ ಟು 1. ವಿ ಅಂದ್ರೆ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ ಅಂದಾನೆ, ಅದ್ರ ಡೈಮೆನ್ಷನಲ್ ಫಾರ್ಮುಲಾ L1 ಟಿ ರೇಸ್ ಟು ಮೈನಸ್ 1 ಅಥವಾ ಮೀಟರ್ ಪರ್ ಸೆಕೆಂಡ್ ದಿಂದಾನು ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿದ್ರೆ ಮಾಸ್ ಇಲ್ಲ m0, ಎಲ್ ಕ್ಯಾನ್ಸಲ್ ಆಗ್ತಾವ, L0, ಟಿ ಮೇಲ್ ಬರ್ತದ, ಮೈನಸ್ ಇದ್ದದ್ದು ಪ್ಲಸ್ ಆಗ್ತದ, ಟಿ ರೇಸ್ ಟು 1. ಸೊ ಆಪ್ಷನ್ ಅಬ್ಸರ್ವ್ ಮಾಡಿದ್ರೆ he has kept it as just t. So C is my answer. ಕ್ಲಿಯರ್ ಅದರಿ? ಸೊ ಜಸ್ಟ್ ನೀವು ಇಕ್ವೇಟ್ ಮಾಡಿದ್ರೆ ಅಂದ್ರೆ ಎರಡು ಸ್ಟೆಪ್ ಒಳಗಂದ್ರೆ ನಿಮ್ಗೆ ಆನ್ಸರ್ ಬರ್ತದೆ. ಸಿಮಿಲರ್ಲಿ ನೆಕ್ಸ್ಟ್ ತಗೊಂಡಂತೇಳಿ the equation of state of some gases can be expressed as an van der Waals equation ಕೊಟ್ಟಾನ. P ಅಂದ್ರೆ ಪ್ರೆಷರ್, V ಅಂದ್ರೆ ವಾಲ್ಯೂಮ್, T ಟೆಂಪರೇಚರ್, A, B ಮತ್ತು R ಕಾನ್ಸ್ಟೆಂಟ್. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ A. ಈಗ ಮತ್ತೆ ಕನ್ಸಿಸ್ಟೆನ್ಸಿ ಆಫ್ ಇಕ್ವೇಶನ್ಸ್ ದಿಂದ P ನಾ ಇದು ಆಡ್ ಮಾಡ್ಲಿಕ್ಕತ್ತೇನೆ ಈ ಟರ್ಮ್ ದಟ್ ಈಸ್ A by V ಸ್ಕ್ವೇರ್. ಅಂದ್ರೆ ಎರಡು ಥ್ರೂದು ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇರ್ಬೇಕ. So I can say dimensional formula of P is equal to dimensional formula of A by V square. A by V square. ನನಗೆ ಎತ್ತರದ ಕಂಡು ಹಿಡಿ ಅಂದನ್ರಿ ಡೈಮೆನ್ಷನಲ್ ಫಾರ್ಮುಲಾ ಏತ್. ಸೊ V square ಈ ಕಡೆ LHS ತಗೋತಾನೆ. ಡೈಮೆನ್ಷನಲ್ ಫಾರ್ಮುಲಾ ಆಫ್ A will be equal to dimensional formula of P into V square. P into V square. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. P ಅಂದ್ರೆ ಪ್ರೆಷರ್, ಫೋರ್ಸ್ ಬೈ ಏರಿಯಾ. ನೀವು ಡೈರೆಕ್ಟ್ ನೆನಪಿಡ್ರಿ, ನಿಮ್ಗೆ ಹೇಳಿದ್ದಾವ್ ನೆನಪಿಡೋ ಟೆಕ್ನಿಕ್. ಸೊ ಇಲ್ಲಿ ಹ್ಯಾವ್ m1 L raised to minus 1 T raised to minus 2. ಸೊ ಪ್ರೆಷರ್ ಡೈಮೆನ್ಷನಲ್ ಫಾರ್ಮುಲಾ m1 L raised to minus 1 T raised to minus 2. ಆಮೇಲೆ ಇದು ವಾಲ್ಯೂಮ್ ಅದ, ವಾಲ್ಯೂಮ್ ಅದ ಸ್ಕ್ವೇರ್ ಅದ. ವಾಲ್ಯೂಮ್ ಡೈಮೆನ್ಷನಲ್ ಫಾರ್ಮುಲಾ ಎಲ್ ಕ್ಯೂಬ್, ಮೀಟರ್ ಕ್ಯೂಬ್ ಯೂನಿಟ್ಸ್ ಆಗ್ತದೆ. ಸೊ ಡೈಮೆನ್ಷನಲ್ ಫಾರ್ಮುಲಾ ಎಲ್ ಕ್ಯೂಬ್, ಅದ್ರದ್ದು ಸ್ಕ್ವೇರ್ ಅದ. ಸೊ ಸಿಂಪ್ಲಿಫೈ ಮಾಡೋದಂದ್ರೆ m1 L raised to minus 1 T raised to minus 2 and this will be L raised to 6. Finally, you will have answer m1 L raised to 5 T raised to minus 2. L simplify ಆಗ್ತದೆ. ಸೊ minus 1 plus 6 5 ಆಗ್ತದೆ. ಸೊ ಆಪ್ಷನ್ಸ್ ಚೆಕ್ ಮಾಡ್ರಿ. A is my answer. ಕ್ಲಿಯರ್ ಅದರಿ? ಗೊತ್ತಾಯ್ತಂದ್ರೆ ಈಸಿಲಿ ನೀವು ಎರಡು ಸ್ಟೆಪ್ ಒಳಗೆ ಸಾಲ್ವ್ ಮಾಡ್ಬೋದು. ಸಿಮಿಲರ್ಲಿ ಮತ್ತೊಂದು ತಗೊಳ್ಳೋಣ. ಸೊ ಮತ್ತೊಂದು ತಗೊಂಡು ಅಂದ್ರೆ ಇಲ್ಲಿ ಇಕ್ವೇಶನ್ ಕೊಟ್ಟಾನ. ಇನ್ ಟರ್ಮ್ಸ್ ಆಫ್ ಟೈಮ್ t and distance the force is given by ಅಂತ ಹೇಳ್ತಾನೆ. ಸೊ F is equal to A sin C into T, ಇದು ಆಂಗಲ್ ಅದ, ಪ್ಲಸ್ B cos D into X, ಇದು ಆಂಗಲ್ ಅದ. You are required to find a dimensional formula of A by B and C by D. A by B ಮತ್ತೆ C by D.
ಸೊ ಯು ನೋ ದಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳ್ತೇವೆ, ಅಂದ್ರೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇವೆಲ್ಲ ಅಪೋಸಿಟ್ ಬೈ ಹೈಪೋಟೆನಸ್, ಅಡ್ಜಸೆಂಟ್ ಬೈ ಹೈಪೋಟೆನಸ್, ಅಂದ್ರೆ ಅವು ಲೆಂತ್ ಬೈ ಲೆಂತ್ ಆಗ್ತದೆ. ಸೊ ದೀಸ್ ಟ್ರಿಗ್ನೋಮೆಟ್ರಿಕ್ ratios are unitless and dimensionless. ಸೊ ಅವಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಇರುವುದಿಲ್ಲ. ಯಾವುದಕ್ಕೆ? ಸೈನ್ ಥೀಟಾಗ. ಈಗ ಇಲ್ಲಿ ಆಂಗಲ್ ಒಳಗೆ ಸಿ ಇಂಟು ಟಿ ಅದ, ಸೊ ಇದು ಡೈಮೆನ್ಷನ್ಲೆಸ್ ಇದು ಆಗ್ಬೇಕು. ಸೊ ಅದಕ್ಕೆ ಸಿ ಇದು ಡೈಮೆನ್ಷನಲ್ ಫಾರ್ಮುಲಾ ಬರ್ತದ್ರೆ ಡಿ ಇದು ಬರ್ತದ. ಎ ಇಂಟು ಸೈನ್ ಸಿ ಟಿ ಇದ್ರದ್ದು ತಗೋಬೇಕಾರೆ ಸೈನ್ ಡೈಮೆನ್ಷನಲ್ ಫಾರ್ಮುಲಾ ಬರುದಿಲ್ಲ, ಕಾಸ್ ಬರುದಿಲ್ಲ. ಅಂದ್ರೆ ಈಗ ನೀವು ಇದು ಇಕ್ವೇಶನ್ ಅಬ್ಸರ್ವ್ ಮಾಡ್ರೆ, dimensional formula of force is equal to dimensional formula of this term plus ಅಂತದ. ಸೊ ಇತರದ ಡೈಮೆನ್ಷನಲ್ ಫಾರ್ಮುಲಾ ಮೂರು ಸೇಮ್ ಇರಬೇಕು. ಈಗ ಇಲ್ಲಿ ತಗೊಂಡ್ರೆ ಏನ್ ಹೇಳಿದಾರೆ, ಸೈನ್ ಕಾಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋದ ಡೈಮೆನ್ಷನಲ್ ಫಾರ್ಮುಲಾ ಇರುವುದಿಲ್ಲ, ಅಂದ್ರೆ m0 l0 t0. ಅದರಿಂದ ನಾ ಏನ್ ಹೇಳ್ಬೋದು, ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್ ಈಸ್ ಈಕ್ವಲ್ ಟು ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎ ಅಂತ ಅನ್ಬೋದ್ರಿ. ಯಾಕಂದ್ರೆ ಸೈನ್ ಥೀಟಾದ ಡೈಮೆನ್ಷನಲ್ ಫಾರ್ಮುಲಾ ಬರುದಿಲ್ಲ. ಸಿಮಿಲರ್ಲಿ ಈ ಕಡೆ ತಗೊಂಡ್ರೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಬಿ, ಯಾಕಂದ್ರೆ ಕಾಸ್ ಥೀಟಾದು ಬರುದಿಲ್ಲ. ಅಂದ್ರೆ ಎ ಮತ್ತು ಬಿ ದ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಅದ. ಸೊ ಎ ಮತ್ತು ಬಿ ದ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇತ್ತಂದ್ರೆ ಎ ಬೈ ಬಿ ತಗೊಂಡ್ರೆ ಅಂತ ಹೇಳಿರಿ, ಎರಡು ಥರದ್ದು ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಅದ, ಕ್ಯಾನ್ಸಲ್ ಆಗ್ತದೆ. ವಿಲ್ ಗೆಟ್ m0 l0 t0, m0 l0 t0. ಸೊ ಇಷ್ಟ್ರ ಮೇಲೆ ನೀವು ಆಪ್ಷನ್ ಟಿಕ್ ಮಾಡ್ಬೋದು. ಫಸ್ಟ್ ಎ ಬೈ ಬಿ ಹೇಳ್ಯಾನ, ಸೊ m0 l0 t0 ಫಸ್ಟ್ ಎದ್ರೊಳಗೆ ಅದ ನೋಡ್ರಿ, ಎ ಇಸ್ ಮೈ ಆನ್ಸರ್. ಎ ಇಸ್ ಮೈ ಆನ್ಸರ್. ಕ್ಲಿಯರ್ ಅದರಿ? ಜಸ್ಟ್ ಗೊತ್ತಿರ್ಲಿ. ಈಗ ಸಿ ಬೈ ಡಿ ಕಂಡು ಹಿಡಿಯೋದಾದ್ರೆ, ಈಗ ನಂದು ಆನ್ಸರ್ ಆಯ್ತು, ಆದ್ರೆ ಜಸ್ಟ್ ಯು ಶುಡ್ ನೋ ಹೌ ಯು ಡೂ ಇಟ್. ಸೊ ಸಿ ಇಂಟು ಟಿ ಅದ, ಸಿ ಇಂಟು ಟಿ ಡೈಮೆನ್ಷನಲ್ ಫಾರ್ಮುಲಾ ಈಸ್ m0 l0 t0, ಯಾಕಂದ್ರೆ ಆಂಗಲ್ದು ಡೈಮೆನ್ಷನ್ ಇರುವುದಿಲ್ಲ. ಸೊ ಸಿ ಇಂಟು ಟಿ ತೋರಿ ಅಥವಾ ಡಿ ಇಂಟು ಎಕ್ಸ್ ತೋರಿ. ಸೊ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ m0 l0 t0. ಸೊ ಸಿ ಇಸ್ ಈಕ್ವಲ್ ಟು m0 l0 t0. ಟಿ ಕೆಳಗೆ ತಗೊಂಡೆ ಅಂತೇಳಿರಿ, ಇಲ್ಲಿ ಟಿ ಬಂತು, ಸೊ ಟಿ ರೇಸ್ ಟು 1. Therefore, dimensional formula of C will be m0 l0 t raised to minus 1 ಅಂತ ಹೇಳಿ ಬರ್ತದೆ. ಸಿ ಇದು ಕ್ಲಿಯರ್ ಅದ ರೀ? ಹೆಂಗೆ ಕಂಡು ಹಿಡಿದ ಅನ್ನೋದು ಸೇಮ್ ಹಂಗೆ ನೀವು ಡಿ ಇದು ಕಂಡು ಹಿಡಿಬಹುದು. ಸೊ ಡಿ ತಗೊಂಡ್ರೆ ಡಿ ಇಂಟು ಎಕ್ಸ್ ಅದ, ಡಿ ಇಂಟು ಎಕ್ಸ್ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ m0 l0 t0. ಎಕ್ಸ್ ಈ ಕಡೆ ಡಿವೈಡ್ ಮಾಡ್ಕೋರಿ, ಎಕ್ಸ್ ಡಿವೈಡ್ ಮಾಡಿದ್ರೆ ವಿಲ್ ಹ್ಯಾವ್ m0 l0 t0. ಎಕ್ಸ್ ಅಂದ್ರೆ ಡಿಸ್ಟೆನ್ಸ್ ಅಂತ ಅಂದಾನೆ, ಸೊ ಅದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ l1 ಬರ್ತದೆ. ಇದು ಮೇಲ್ ತಗೊಂಡೆ ಅಂತೇಳಿರಿ, ಯು ವಿಲ್ ಹ್ಯಾವ್ m0 l raised to minus 1 t raised to 0, t raised to 0. ಈಗ ನೀವು ರೇಷಿಯೋ ಕಂಡು ಹಿಡಿಯಬಹುದು, ಸಿ ಬೈ ಡಿ. ಸಿ ಬೈ ಡಿ ಡೈಮೆನ್ಷನಲ್ ಫಾರ್ಮುಲಾ ತುಂಬಿದ್ರೆ ಸಿ ಇದ್ದು ಯು ವಿಲ್ ಹ್ಯಾವ್ ಟಿ ರೇಸ್ ಟು ಮೈನಸ್ 1. ಆಮೇಲೆ ಡಿ ದ ಡೈಮೆನ್ಷನಲ್ ಫಾರ್ಮುಲಾ ತುಂಬಿರ ಅಂತೇಳಿರಿ ಎಲ್ ರೇಸ್ ಟು ಮೈನಸ್ 1. ಕಂಬೈನ್ ಮಾಡಿದ ಅಂದ್ರೆ ಮಾಸ್ ಇಲ್ಲ, ಸೊ m0 ಎಲ್ ಮೇಲ್ ಬಂತು, ಟಿ ರೇಸ್ ಟು ಮೈನಸ್ 1. ಸೊ ನೋಡಿದ್ರೆ ಆಪ್ಷನ್ ಎದಾಗ ಎರಡನೇದ್ದು m0 l1 ಟಿ ರೇಸ್ ಟು ಮೈನಸ್ 1 ಅಂತ ಹೇಳೋದು. ಸೊ ದಿಸ್ ಈಸ್ ಹೌ ವಿ ಫೈಂಡ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಸಿ ಬೈ. ಹೋಪ್ ನಿಮ್ಗೆ ಲೈಕ್ ಆಗಿದೆ ವಿಡಿಯೋ. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ and ask them to subscribe my channel.